ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಇಗ್ನಿಸ್ ಫಿಟ್ನೆಸ್. ಇವತ್ತಿನ ಟಾಪಿಕಲ್ಲಿ ನಾನು ಡ್ರೈ ಡೇಟ್ಸ್ ಅಂದರೆ ಒಣ ಖರ್ಜೂರದ ಬಗ್ಗೆ ತಿಳಿಸ್ಕೊಡೋದಕ್ಕಾಗಿ ನಿಮ್ಮ ಮುಂದೆ ಬಂದಿರುವಂಥದ್ದು. ಈ ಒಣ ಖರ್ಜೂರನ ಸರಿಯಾದ ಪ್ರಮಾಣದಲ್ಲಿ ನಾವು ದೈನಂದಿನ ಜೀವನದಲ್ಲಿ ಸೇವನೆ ಮಾಡ್ತಾ ಬರೋದ್ರಿಂದ ಸ್ಪೋರ್ಟ್ಸ್ ಪರ್ಸನ್ ಆಗಿರಲಿ ಇಲ್ಲ ನಾನ್ ಸ್ಪೋರ್ಟ್ಸ್ ಪರ್ಸನ್ ಆಗಿರಲಿ ಇದರದ್ದೇ ಆಗಿರೋಂಥ ಬಹಳಷ್ಟು ಉಪಯುಕ್ತ ಲಾಭಗಳನ್ನ ಪಡಿಬೋದಾಗಿರುತ್ತೆ ಅಂತ ತಿಳಿಸ್ಕೊಡೋದಕ್ಕಾಗಿಯೇ ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇರೋಂಥದ್ದು. ಈ ವಿಡಿಯೋನ ಕಡೆ ತನಕ ನೋಡ್ತಾ ಬನ್ನಿ. ಬಹಳಷ್ಟು ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ, ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಧನ್ಯವಾದಗಳು. ಯಾರ್ಯಾರು ಮಾಡ್ಕೊಂಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಜೊತೆಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇಂಥ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದಾಗ ನಿಮ್ಮ ನೋಟಿಫಿಕೇಷನಲ್ಲಿ ಬೇಗ ಸಿಗುತ್ತೆ ಅಂತ ಹೇಳ್ತಾ ಟಾಪಿಕ್ ಹೋಗೋಣ. ಒಣ ಖರ್ಜೂರ ಇದು ಡ್ರೈ ಫ್ರೂಟ್ಸಲ್ಲಿ ಬರೋವಂಥ ಒಂದು ಪದಾರ್ಥ ಇದಾಗಿರುತ್ತೆ. ನಮ್ಮ ಜೀವನದಲ್ಲಿ ಸಾಕಷ್ಟು ಬಾರಿ ಈ ಒಣ ಖರ್ಜೂರನ ನಾವು ತಿಂದಿರ್ತೀವಿ, ಮಕ್ಕಳಿಗೂ ಕೊಡ್ತಾ ಇರ್ತೀವಿ. ತಿಂದಿಲ್ಲ ಅಂದರೆ ಬಲವಂತವಾಗಿ ಅದಕ್ಕೆ ಒಂದು ಕಥೆಯನ್ನು ಹೇಳಿಕೊಡ್ತೀವಿ, ಇದು ತಿನ್ನೋದ್ರಿಂದ ಬಹಳಷ್ಟು ಶಕ್ತಿ ಬರುತ್ತೆ ಅಂತ. ಹೌದು, ನಿಜ. ಆ ರೀತಿ ತಿನ್ನೋದ್ರಿಂದನೇ ನಮಗೆಲ್ಲ ಚಿಕ್ಕ ವಯಸ್ಸಲ್ಲಿ ನಾವು ಇದೆಲ್ಲ ತಿಂದಿರೋದ್ರಿಂದನೇ ಇದ್ರ ಬಗ್ಗೆ ಬಹಳಷ್ಟು ಕ್ಯೂರಿಯಾಸಿಟಿ ಇರೋವಂಥದ್ದು, ತಿಳ್ಕೊಬೇಕು ಅಂತ ಇರೋವಂಥದ್ದು. ಇಲ್ಲಿ ನಾನು ಸ್ಪೋರ್ಟ್ಸ್ ಪರ್ಸನ್ ಆಗಲಿ ಇಲ್ಲ ನಾನ್ ಸ್ಪೋರ್ಟ್ಸ್ ಪರ್ಸನ್ ಆಗಲಿ ಯಾವ ಟೈಮಲ್ಲಿ ತೊಗೋಬೇಕಾಗತ್ತೆ, ಎಷ್ಟು ತೊಗೋಬೇಕಾಗತ್ತೆ ಒಂದು ದಿನಕ್ಕೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ಇದ್ರದ್ದು ಸೇವನೆಯಿಂದ ಏನೇನು ಲಾಭಗಳಿದೆ ಅನ್ನೋದು ನಾನು ಪಾಯಿಂಟ್ ಬೈ ಪಾಯಿಂಟ್ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡ್ತಾ ಹೋಗೋಣ ಬನ್ನಿ. ಮೊದಲಿಗೆ ಈ ಡ್ರೈ ಡೇಟ್ಸ್ ಒಣ ಖರ್ಜೂರ ತಿನ್ನೋದ್ರಿಂದ ಏನು ಉಪಯೋಗ ಇದೆ ಸರ್ ಅಂತ ನೀವು ಕೇಳಿದ್ರೆ, ಮೊದಲಿಗೆ ಹೈ ಇನ್ ಫೈಬರ್. ಇದು ಏನು ಸರ್, ಯಾವ ಥರ ಇದು ಹೈ ಇನ್ ಫೈಬರ್ ಇದ್ದರೆ ಏನಾಗುತ್ತೆ ಅಂತ ನೀವು ಕೇಳಿದ್ರೆ, ನಾನು ಭಾಳಷ್ಟು ವೀಡಿಯೋಗಳಲ್ಲಿ ನಾನು ಇದನ್ನು ಹೇಳಿದ್ದೀನಿ. ಫೈಬರ್ ರಿಚ್ ಆಹಾರ ಆಗಿತ್ತು ಅಂದರೆ ನಮಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗೋದಿಲ್ಲ. ಅಂದರೆ ಹೊಟ್ಟೆ ಕಟ್ಕೊಂಡಿರೋರು ಈ ಖರ್ಜೂರ ತಿನ್ನೋದ್ರಿಂದ ಹೊಟ್ಟೆ ಕಟ್ಕೊಂಡಿರೋ ಸಮಸ್ಯೆಯಿಂದ ದೂರ ಆಗ್ಬೋದು ಅಂತಲೇ ಹೇಳ್ಬೋದು. ಯಾಕೆಂದರೆ ಕೆಲವ್ರು ಏನು ಮಾಡ್ತಾರೆ, ಇವಾಗ ಸ್ಪೋರ್ಟ್ಸ್ ಪರ್ಸನ್ಸನ್ನೇ ಏನಾಗ್ತಾರೆ ಇವಾಗ ಬಾಡಿ ಬಿಲ್ಡರ್ಸೇ ಇದ್ದಾಗ, ಕಾಂಪಿಟೇಷನ್ ಟೈಮಲ್ಲಿ ಇದ್ದಾಗ ಅವ್ರೇನು ಮಾಡ್ತಾರೆ, ಜಾಸ್ತಿ ಪ್ರೋಟೀನ್ ಆಹಾರದ ಬಗ್ಗೆ ಜಾಸ್ತಿ ತಿಂತಾ ಇರ್ತಾರೆ, ಪ್ರೋಟೀನ್ ಆಹಾರನೇ ಜಾಸ್ತಿ ತಿಂತಾ ಇರ್ತಾರೆ. ಆ ಥರ ತಿನ್ನೋರಿಗೆ ಏನಾಗುತ್ತೆ, ಫೈಬರ್ ಇಲ್ಲದೆ ಇರೋದ್ರಿಂದ ಹೊಟ್ಟೆ ಕಟ್ಕೊಳ್ಳೋವಂಥದ್ದು ಬಹಳಷ್ಟು ದಿನ, 2 ದಿನ 3 ದಿನ ಅದನ್ನು ಅವರು ಹೊಟ್ಟೆ ಕ್ಲೀನ್ ಮಾಡ್ಕೊಳಕ್ಕೆ ಆಗ್ತಾ ಇರೋದಿಲ್ಲ, ಹೊಟ್ಟೆ ಉಬ್ರ ಬಂದ್ಬಿಡೋದು, ಗ್ಯಾಸ್ ಪ್ರಾಬ್ಲಮ್ ಆಗುವಂಥದ್ದು ಆಗ್ತಾ ಇರುತ್ತೆ. ಅಂಥವರು ಈ ಒಣ ಖರ್ಜೂರ ತಿನ್ನೋದ್ರಿಂದ ಫೈಬರ್ ಆಹಾರ ಜಾಸ್ತಿ, ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ಆ ಥರ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗೋದಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಎರಡನೇ ಪಾಯಿಂಟ್ ಏನು ಸರ್ ಅಂತ ನೀವು ಕೇಳಿದ್ರೆ, ಆ್ಯಂಟಿ ಆಕ್ಸಿಡೆಂಟ್, ಪವರ್ಫುಲ್ ಆ್ಯಂಟಿ ಆಕ್ಸಿಡೆಂಟ್ ಆಗಿರುತ್ತೆ. ಯಾವ ಥರ ಸರ್ ಅಂದರೆ, ಫ್ಲೇವನಾಯ್ಡ್ಸ್ ಅನ್ನೋ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ, ಅದ್ರ ಜೊತೆಗೆ ಕಾರ್ಟಿನಾಯ್ಡ್ಸ್ ಅನ್ನೋದು ಒಂದು ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ. ಇದರಲ್ಲಿ ಫ್ಲೇವನಾಯ್ಡ್ಸ್ ಬಂದ್ಬಿಟ್ಟು ಯಾವುದಕ್ಕೆ ಉಪಯೋಗ ಆಗುತ್ತೆ ಸರ್ ಅಂತ ನೀವು ಕೇಳಿದ್ರೆ, ಈ ಡಯಾಬಿಟಿಕ್ ಯಾರಿರ್ತಾರೆ ಮತ್ತು ಅಲ್ಝಮೀರ್ ಡಿಸೀಸ್ ಯಾರಿಗಿರುತ್ತೆ, ಅಂದರೆ ಡಯಾಬಿಟಿಕ್ ಅಂದರೆ ಸಕ್ಕರೆ ಕಾಯಿಲೆ ಯಾರಿರುತ್ತೆ ಅಂಥವ್ರಿಗೆ ಇದು ಬಹಳಷ್ಟು ಉಪಯೋಗ ಆಗುವಂಥದ್ದು. ಅದೇ ರೀತಿಯಾಗಿ ಅಲ್ಝಮೀರ್ ಡಿಸೀಸ್ ಯಾರಿಗಿರುತ್ತೆ, ಅಲ್ಝಮೀರ್ ಡಿಸೀಸ್ ಅಂದರೆ ಏನು ಸರ್ ಅಂದರೆ, ಜ್ಞಾಪಕ ಶಕ್ತಿ ಇಲ್ಲದೆ ಇರೋವಂಥದ್ದು, ಅಂದರೆ ತುಂಬ ಮರುವು ಜಾಸ್ತಿ ಇರೋವಂಥವ್ರು ಯಾರಿರ್ತಾರೆ ಅಂಥವರು ಈ ಡ್ರೈ ಡೇಟ್ಸ್ ಅಂದರೆ ಒಣ ಖರ್ಜೂರನ ಸೇವನೆ ಮಾಡ್ತಾ ಬರೋದ್ರಿಂದ ಬಹಳಷ್ಟು ಅವ್ರಿಗೆ ಇಂಪ್ರೂವ್ಮೆಂಟ್ ನೋಡ್ಬೋದಾಗಿರುತ್ತೆ. ಅದೇ ರೀತಿಯಾಗಿ ಕಾರ್ಟಿನಾಯ್ಡ್ಸ್ ಅಂತ ಏನು ಹೇಳಿದೆ, ಇದು ಬಂದ್ಬಿಟ್ಟು ಹೆಲ್ತಿ ಹಾರ್ಟ್ ಅಂದರೆ ಆರೋಗ್ಯವಾದ ಹೃದಯನ ಮೇಂಟೈನ್ ಮಾಡೋದಕ್ಕೆ ಒಳ್ಳೆಯದು. ಅದ್ರ ಜೊತೆಗೆ ಕಣ್ಣಿಗೆ ಸಂಬಂಧಪಟ್ಟಿರೋಂಥ ಏನೇ ಕಾಯಿಲೆಗಳು ಬರೋಂಗಿತ್ತು ಅಂದ್ರೂ ತಡೆಗಟ್ಟೋದಕ್ಕೆ ಭಾಳಷ್ಟು ಸಹಾಯ ಮಾಡುತ್ತೆ. ಹಾಗಾಗಿ ಇದು ಆ್ಯಂಟಿ ಆಕ್ಸಿಡೆಂಟ್, ಪವರ್ಫುಲ್ ಆ್ಯಂಟಿ ಆಕ್ಸಿಡೆಂಟ್ ಅಂತ ಹೇಳಿದಂಥದ್ದು. ಇದ್ರದ್ದು ಬಹಳಷ್ಟು ಉಪಯೋಗಗಳಿದೆ, ಕೆಲವೊಂದನ್ನು ಮಾತ್ರ ನಾನು ಮೆನ್ಷನ್ ಮಾಡ್ತಾ ಇರೋವಂಥದ್ದು. ಇನ್ನು ಮೂರನೇ ಪಾಯಿಂಟ್ ಏನು ಅಂತ ನೋಡೋದಾಯಿತು ಅಂದರೆ, ಹೈ ಬ್ಲಡ್ ಪ್ರೆಷರ್ ಯಾರಿಗಿರುತ್ತೆ ಅಂಥವ್ರಿಗೆ ಇದು ಬಹಳ ಒಳ್ಳೆಯದು. ಹೇಗೆ ಸರ್ ಅಂತ ಕೇಳ್ಬೋದು. ಇದರಲ್ಲಿ ಪೊಟ್ಯಾಷಿಯಂ ಜಾಸ್ತಿ ಇರುತ್ತೆ. ಪೊಟ್ಯಾಷಿಯಂ ಜಾಸ್ತಿ ಇದ್ದಾಗ ಏನು ಮಾಡುತ್ತೆ, ನಮ್ಮದು ರಕ್ತದ ಒತ್ತಡನ ಕಮ್ಮಿ ಮಾಡೋದಕ್ಕೆ ಬಹಳ ಸಹಾಯ ಮಾಡುತ್ತೆ. ಹಾಗಾಗಿ ಏನಾಗುತ್ತೆ, ಯಾರು ರಕ್ತದ ಒತ್ತಡದಿಂದ ಬಳಲ್ತಾ ಇರ್ತೀರಾ, ದಿನಕ್ಕೆ ಎಷ್ಟು ತೊಗೋಬೇಕು ಅಂತ ಈ ವಿಡಿಯೋದ ಕಡೆಯಲ್ಲಿ ಹೇಳ್ತಾ ಬರ್ತೀನಿ. ಈ ಒಣ ಖರ್ಜೂರನ ಸೇವನೆ ಮಾಡ್ತಾ ಬಂದರೆ ಹೈ ಬ್ಲಡ್ ಪ್ರೆಷರ್ ಅಂದರೆ ಒತ್ತಡ, ರಕ್ತದೊತ್ತಡ ಯಾರು ಜಾಸ್ತಿ ಇರುತ್ತೆ ಅವ್ರಿಗೆ ರಕ್ತದೊತ್ತಡನ ಕಮ್ಮಿ ಮಾಡ್ಕೊಳ್ಳೋಕ್ಕೆ ಬಹಳಷ್ಟು ಸಹಾಯ ಮಾಡಿಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಾಲ್ಕನೇ ಪಾಯಿಂಟ್ ಏನು ಅಂತ ನೋಡೋದಾಯಿತು ಅಂದರೆ, ಬ್ರೈನ್ ಪವರ್ನ ಇಂಪ್ರೂವ್ ಮಾಡುತ್ತೆ. ಕೆಲವು ಮಕ್ಕಳಲ್ಲಿ ಏನಾಗ್ತಾ ಇರುತ್ತೆ, ಸರಿಯಾದ ರೀತಿಯಲ್ಲಿ ಅವ್ರಿಗೆ ಯೋಚನೆ ಮಾಡೋಕ್ಕಾಗ್ತಾ ಇರೋಲ್ಲ, ಇಲ್ಲ ಅಂದರೆ ಅವ್ರಿಗೆ ಜ್ಞಾಪಕ ಶಕ್ತಿ ಇಟ್ಕೊಳಕ್ಕಾಗ್ತಾ ಇರೋದಿಲ್ಲ. ಇಲ್ಲ ಈ ಚೆಸ್ ಆಡೋರೆಲ್ಲ ಇದನ್ನು ತುಂಬ ಗಮನ ಇಟ್ಟು ಫಾಲೋ ಮಾಡ್ಬೋದು. ಏನಕ್ಕೆ ಅಂದರೆ ಏನಾಗುತ್ತೆ, ನಮಗೆ ಜ್ಞಾಪಕ ಶಕ್ತಿ ಯಾವಾಗ ಕಮ್ಮಿ ಆಗುತ್ತೆ, ಆ ಥರ ಕಮ್ಮಿ ಆದಾಗ ನೀವು ಒಣ ಖರ್ಜೂರದ ಸೇವನೆ ಮಾಡ್ತಾ ಬಂದರೆ ಒಳ್ಳೆಯದು. ಯಾಕೆ ಅಂದರೆ ಇದರಲ್ಲಿ ವಿಟಮಿನ್ B6 ಇರುತ್ತೆ. ಇದರಲ್ಲಿ
ಅತಿ ಹೆಚ್ಚಿನ ಪ್ರಮಾಣದಲ್ಲಿ ವಿಟಮಿನ್ B6 ಹೊಂದಿರೋದ್ರಿಂದ ಬಹಳಷ್ಟು ಉಪಯೋಗ ಆಗುವಂಥದ್ದು, ಜ್ಞಾಪಕ ಶಕ್ತಿ ಜಾಸ್ತಿ ಇಟ್ಕೊಳ್ಳೋದಕ್ಕೆ ಸಹಾಯ ಮಾಡುವಂಥದ್ದು. ಇನ್ನು 5ನೇ ಪಾಯಿಂಟ್ ಏನು ಅಂತ ನೋಡಿದ್ರೆ ಡೈಜೆಷನ್ ಇಂಪ್ರೂವ್ ಮಾಡುತ್ತೆ, ಜೀರ್ಣಶಕ್ತಿನ ಚೆನ್ನಾಗಿ ಇಂಪ್ರೂವ್ ಮಾಡಿಕೊಡುತ್ತೆ. ಏನಕ್ಕೆ ಸರ್ ಅಂತ ನೀವು ಕೇಳ್ಬೋದು. ಡೈಜೆಷನ್ ಹೆಂಗೆ ಇಂಪ್ರೂವ್ ಆಗುತ್ತೆ, ಯಾವ ಥರದಿಂದ ಇಂಪ್ರೂವ್ ಆಗುತ್ತೆ ಅಂದರೆ ಇಷ್ಟೇ ರೀಸನ್ನು. ಇದರಲ್ಲಿ ಸಾಲ್ಯುಬಲ್ ಮತ್ತು ಇನ್ಸಾಲ್ಯುಬಲ್ ಅನ್ನೋ 2 ಫೈಬರ್ಸ್ ಇರುತ್ತೆ. ನಾರ್ಮಲ್ ಆಗಿ ಯಾವುದನ್ನು ಒಂದಿರುತ್ತೆ ಬೇರೆ ಎಲ್ಲ ಆಹಾರದಲ್ಲಿ, ಕೆಲವೊಂದು ಆಹಾರದಲ್ಲಿ ಈ ಥರ ಸಾಲ್ಯುಬಲ್ ಇನ್ಸಾಲ್ಯುಬಲ್ 2 ಆಹಾರ ಫೈಬರ್ಸ್ ಇರೋದ್ರಿಂದ ಡೈಜೆಸ್ಟಿವ್ ಜ್ಯೂಸಸ್ ಏನಿರುತ್ತೆ ಅಂದರೆ ನಮ್ಮ ಆಹಾರನ ಪಚನ ಮಾಡೋದಕ್ಕೆ ಬೇಕಾಗುವಂಥ ಲವಣಗಳೇನಿರುತ್ತೆ ಅದನ್ನು ಚೆನ್ನಾಗಿ ಇಂಪ್ರೂವ್ ಮಾಡಿಕೊಡುತ್ತೆ. ಹಾಗಾಗಿ ನಾವು ತಿನ್ನುವಂಥ ಆಹಾರ ಬೇಗ ಜೀರ್ಣ ಆಗೋದಕ್ಕೆ ಸಹಾಯ ಆಗುವಂಥದ್ದು. ಹಾಗಾಗಿ ಡ್ರೈ ಫ್ರೂಟ್ ಯೂಸ್ ಆಗುವಂಥದ್ದು, ಡ್ರೈ ಡೇಟ್ಸ್ ಯೂಸ್ ಆಗುವಂಥದ್ದು. ಇನ್ನು 6ನೇ ಪಾಯಿಂಟ್ ನೋಡಿದ್ರೆ ರಿಚ್ ಇನ್ ಐರನ್. ಏನು ಉಪಯೋಗ ಸರ್, ಐರನ್ ಇದ್ದರೆ ಏನಾಗುತ್ತೆ ಅಂದರೆ ಹಿಂದಿನ ವೀಡಿಯೋಸಲ್ಲೂ ಸಾಕಷ್ಟು ಹೇಳಿದ್ದೀನಿ. ಐರನ್ ನಮ್ಮ ಒಬ್ಬ ಸರಾಸರಿ ಮನುಷ್ಯನ ಮೈಯಲ್ಲಿ 2 ಇಂಚ್ ಮೊಳೆ ಮಾಡೋಷ್ಟು ಕಬ್ಬಿಣ ಇರುತ್ತೆ ನಮ್ಮ ರಕ್ತದಲ್ಲಿ. ಯಾರಿಗೆ ಅನಿಮಿಕ್ ಆಗಿರ್ತಾರೆ ಅಂದರೆ ರಕ್ತ ಕಮ್ಮಿ ಇರುತ್ತೆ, ಕೆಂಪು ರಕ್ತ ಕಣಗಳು ಯಾರು ಕಮ್ಮಿ ಇರುತ್ತೆ ಅಂಥವರು ಡ್ರೈ ಡೇಟ್ ಸೇವನೆಯಿಂದ ಅವರ ರಕ್ತನ ಜಾಸ್ತಿ ಮಾಡ್ಕೋಬೋದಾಗಿರುತ್ತೆ. ಹಾಗಾಗಿ ಇದು ಯಥೇಚ್ಛವಾಗಿ ಕಬ್ಬಿಣದ ಅಂಶ ಇರೋದ್ರಿಂದ ಇದು ಬಹಳಷ್ಟು ಸಹಕಾರಿಯಾಗಿರುವಂಥದ್ದು. ಇನ್ನು 7ನೇ ಪಾಯಿಂಟ್ ಏನು ಅಂತ ನೋಡಿದ್ರೆ ಹೈ ಇನ್ ಕ್ಯಾಲ್ಸಿಯಂ. ನಿಮಗೆ ಗೊತ್ತು, ನಮ್ಮ ಹಲ್ಲುಗಳನ್ನ ಚೆನ್ನಾಗಿಡೋದಕ್ಕೆ, ಆರೋಗ್ಯವಾಗಿಡೋದಕ್ಕೆ ಮತ್ತು ಮೈನ ಮೂಳೆಗಳನ್ನ ಆರೋಗ್ಯವಾಗಿಡೋದಕ್ಕೆ ಬಹಳಷ್ಟು ಸಹಾಯ ಮಾಡುತ್ತೆ ಈ ಡ್ರೈ ಡೇಟ್ಸ್ ಅಂದರೆ ಒಣ ಖರ್ಜೂರ ಅಂತಲೇ ಹೇಳ್ಬೋದು. ಇನ್ನು 8ನೇ ಪಾಯಿಂಟ್ ಏನು ಅಂತ ನೋಡೋದಾಯಿತು ಅಂದರೆ ಎನರ್ಜಿ ಬೂಸ್ಟರ್ ಆಗಿ ಕೆಲಸ ಮಾಡ್ತಿದ್ದು. ಎನರ್ಜಿ ಬೂಸ್ಟರ್ ಆಗಿ ಕೆಲಸ ಮಾಡುತ್ತೆ. ಯಾವ ರೀತಿ ಸರ್, ಹೆಂಗೆ ಕೆಲಸ ಮಾಡುತ್ತೆ, ಇದು ಯಾವ ಥರ ನಮಗೆ ಎನರ್ಜಿ ಬೂಸ್ಟ್ ಮಾಡಿಕೊಡುತ್ತೆ ಅಂದರೆ ಇದರಲ್ಲಿ ಫೈಬರ್ ಇರೋದ್ರಿಂದ, ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಫೈಬರ್ ಇರೋದ್ರಿಂದ ಗ್ಲೂಕೋಸ್ ಯಥೇಚ್ಛವಾಗಿ ಸಿಗುತ್ತೆ. ಅದು ಜೊತೆಗೆ ನ್ಯಾಚುರಲ್ ಶುಗರ್ ಜಾಸ್ತಿ ಇದೆ, ಅಂದರೆ ಸ್ವೀಟ್ ಅಂಶ ಜಾಸ್ತಿ ಇರೋದು ಇದು ಫ್ರುಕ್ಟೋಸಿಂದ ಆಗುವಂಥದ್ದು. ಗ್ಲೂಕೋಸು ಇದೆ, ಫ್ರುಕ್ಟೋಸು ಯಥೇಚ್ಛವಾಗಿ ಸಿಗೋದ್ರಿಂದ ನಮಗೆ ಎನರ್ಜಿ ಜಾಸ್ತಿ ಸಿಗುತ್ತೆ. ಸ್ವಲ್ಪ ತಿಂದ್ರೂ ಸಾಕಷ್ಟು ಟೈಮ್ ತನಕ ನಾವು ಎಕ್ಸಸೈಸ್ ಮಾಡೋಕ್ಕೆ, ಕೆಲಸ ಮಾಡೋದಕ್ಕೆ ಬಹಳಷ್ಟು ಸಹಾಯ ಮಾಡಿಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ನು 9ನೇ ಪಾಯಿಂಟ್ ಏನು ಅಂತ ನೋಡೋದಾಯಿತು ಅಂದರೆ ಗುಡ್ ಫಾರ್ ಸ್ಕಿನ್ ಆ್ಯಂಡ್ ಹೇರ್. ಕೂದಲಿಗೆ ಮತ್ತು ಚರ್ಮಕ್ಕೆ ಬಹಳಷ್ಟು ಒಳ್ಳೆಯದು. ಯಾಕೆ ಸರ್, ಹೇಗೆ ಸರ್ ಅಂದರೆ ನಿಮಗೆ ಗೊತ್ತಿರಲಿ, ಇದರಲ್ಲಿ ವಿಟಮಿನ್ B6 ಯಥೇಚ್ಛವಾಗಿದೆ. B5 ಯಥೇಚ್ಛವಾಗಿದೆ. ವಿಟಮಿನ್ B5 ಯಥೇಚ್ಛವಾಗಿರೋದ್ರಿಂದ ಇದು ನಮ್ಮ ಚರ್ಮಕ್ಕೆ ಮತ್ತು ಕೂದಲಿಗೆ ಬಹಳಷ್ಟು ಒಳ್ಳೆಯದು. ಇದು B5ನ ಏನಂತ ಕರೀತಾರೆ ಸರ್ ಅಂತ ನೀವು ಕೇಳ್ಬೋದು. ಇದನ್ನು ಪ್ಯಾಂಥೋಥೆನಿಕ್ ಆ್ಯಸಿಡ್ ಅಂತಲೂ ಕರೀತಾರೆ. ಇದು ಯಥೇಚ್ಛವಾಗಿರೋದ್ರಿಂದ ನಮ್ಮ ಚರ್ಮಕ್ಕೆ ಮತ್ತು ಕೂದಲಿಗೆ ಬಹಳಷ್ಟು ಒಳ್ಳೆಯದು. ಅದೇ ರೀತಿಯಾಗಿ ಇದು ಗುಡ್ ಫಾರ್ ಇನ್ಫ್ಲಮೇಷನ್, ಉರಿ ಊತ ಅಂತ ಏನು ಹೇಳ್ತೀವಿ ಅದಕ್ಕೂ ಇದು ಬಹಳಷ್ಟು ಸಹಾಯ ಮಾಡಿಕೊಡುತ್ತೆ. ಯಾಕೆಂದರೆ ಇದರಲ್ಲಿ ಉರಿ ಊತನ ಕಮ್ಮಿ ಮಾಡುವಂಥ ಪ್ರಾಪರ್ಟೀಸ್ ಜಾಸ್ತಿ ಇರುತ್ತೆ. ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮೆಗ್ನೀಷಿಯಂ ಜಾಸ್ತಿ ಇರೋದ್ರಿಂದ ಇದು ಉರಿ ಊತನ ಕಮ್ಮಿ ಮಾಡೋದಕ್ಕೂ ಬಹಳಷ್ಟು ಸಹಾಯ ಮಾಡಿಕೊಡುತ್ತೆ. ಇದು ಇರೋವಂಥದ್ದು. ಇದು ಒಂದು ಪಾರ್ಟ್ ಆಯಿತು. ಹಾಗಾದರೆ ನಾವು ಸ್ಪೋರ್ಟ್ಸ್ ಪರ್ಸನ್ ಆಗಲಿ ನಾನ್ ಸ್ಪೋರ್ಟ್ಸ್ ಪರ್ಸನ್ ಆಗಲಿ ಯಾವ ಟೈಮಲ್ಲಿ ತೊಗೋಬೇಕು, ಎಷ್ಟು ತೊಗೋಬೇಕು ಸರ್ ಅಂತ ನೀವು ಕೇಳಿದ್ರೆ ಇಲ್ಲಿರೋವಂಥದ್ದು ನಾನ್ ಸ್ಪೋರ್ಟ್ಸ್ ಪರ್ಸನ್ ಆಯಿತು ಅಂದರೆ ನಿಮಗೆ ಗೊತ್ತಿರಲಿ 2 ರಿಂದ 3 ಡ್ರೈ ಡೇಟ್ಸ್ ತೊಗೋಬೋದು. ಯಾವಾಗ ತೊಗೋಬೇಕು ಸರ್ ಅಂತ ನೀವು ಕೇಳ್ಬೋದು. ನಿಮ್ಮ ಮೇಯ್ನ್ ಮೀಲ್ ಏನಿರುತ್ತೆ, ಬೆಳಗ್ಗೆ ತಿಂಡಿ ಆದಮೇಲೆ ಮಧ್ಯಾಹ್ನ ಊಟ ಆದಮೇಲೆ ಸಾಯಂಕಾಲ ಊಟಕ್ಕೆ ಮಧ್ಯ, ಇಲ್ಲ ಈವ್ನಿಂಗ್ ಬಿಫೋರ್ ವರ್ಕೌಟಲ್ಲಿ ಅಂಥ ಟೈಮಲ್ಲಿ ತೊಗೋಬೋದಾಗಿರುತ್ತೆ ನಾರ್ಮಲ್ ಪರ್ಸನ್ಸು. ಇಲ್ಲ ಎಲ್ಲನೂ ವಾಕಿಗೆ ಹೋಗೋಕ್ಕಿಂತ ಮುಂಚೆ ಒಂದು ತಿಂದ್ಬಿಟ್ಟು ಹೋಗ್ಬೋದಾಗಿರುತ್ತೆ. ಅದೇ ರೀತಿಯಾಗಿ ಸ್ಪೋರ್ಟ್ಸ್ ಪರ್ಸನ್ ಆಯಿತು ಅಂದರೆ ಯಾವಾಗ ತೊಗೋಬೋದು ಸರ್ ಅಂತ ನೀವು ಕೇಳಿದ್ರೆ ಸ್ಪೋರ್ಟ್ಸ್ ಪರ್ಸನ್ ಬಂದ್ಬಿಟ್ಟು ಯಾವಾಗ ತೊಗೋಬೋದು, ಎಷ್ಟು ತೊಗೋಬೋದು ಅಂದರೆ
3ರಿಂದ 5 ತಗೋಬೋದು 45 ನಿಮಿಷದ ಮುಂಚೆ, ವರ್ಕೌಟ್ಗೆ ಮುಂಚೆ. ನೀವೇನ ವರ್ಕೌಟ್ ಮಾಡ್ತಾ ಇತ್ತು ಅಂದರೆ ಬೆಳಗ್ಗೆ ಆಗಿರ್ಬೋದು ಇಲ್ಲ ಸಾಯಂಕಾಲ ಆಗಿರ್ಬೋದು, 3ರಿಂದ 5 45 ನಿಮಿಷ ಇಲ್ಲ 1 ಅವರ್ ಮುಂಚೆ ನೀವು ಇದನ್ನು ಸೇವನೆ ಮಾಡ್ಬೋದಾಗಿರುತ್ತೆ. ಅದೇ ರೀತಿಯಾಗಿ 3ರಿಂದ 5 15 ನಿಮಿಷ ಆದಮೇಲೆ, ಅಂದರೆ ಆಫ್ಟರ್ ವರ್ಕೌಟ್, ಪೋಸ್ಟ್ ವರ್ಕೌಟಲ್ಲೂ ಕನ್ಸ್ಯೂಮ್ ಮಾಡ್ಬೋದಾಗಿರುತ್ತೆ. ನಿಮ್ದೆಲ್ಲ ಏನು ಪ್ರೋಟೀನ್ ಶೇಕ್ಸ್ ಏನಿರುತ್ತೆ, ನಿಮ್ಮದು ಗ್ಲೂಕೋಸ್ಗಾಗಿ ಏನು ನೀವು ಸಿಂಪಲ್ ಕಾರ್ಬ್ಸ್ ತೊಗೊತಾ ಇರ್ತದ ಇಲ್ಲ ಹಣ್ಣು ಏನು ತೊಗೊತಾ ಇರ್ತದ, ಅದೆಲ್ಲ ತಿಂದ ಆದಮೇಲೆ ಒಂದು 15 ನಿಮಿಷ ಬಿಟ್ಕೊಂಡು ನೀವು ಮತ್ತೆ 3ರಿಂದ 5 ಸೇವನೆ ಮಾಡ್ಬೋದಾಗಿರುತ್ತೆ. ಸ್ಪೋರ್ಟ್ಸ್ ಪರ್ಸನ್, ನಾನ್ ಸ್ಪೋರ್ಟ್ಸ್ ಪರ್ಸನ್ ಆಯಿತು ಅಂದರೆ 2ರಿಂದ 3 ನಿಮ್ಮದು ಮೇಯ್ನ್ ಮೀಲ್ ಆದಮೇಲೆ 1 ಅವರ್ 1.5 ಅವರ್ ಆದಮೇಲೆ ನೀವು ತೊಗೋಬೋದು, ಇಲ್ಲ ಮಿಡ್ ಈವ್ನಿಂಗ್ ತೊಗೋಬೋದು, ಇಲ್ಲ ಎಲ್ಲ ನಾವು ವಾಕ್ಗೆ ಹೋಗ್ತಿದ್ದೀರಾ ಅಂದರೆ ಆವಾಗಲೂ ತೊಗೋಬೋದಾಗಿರುತ್ತೆ. ಸೊ ಸರಿ ಫ್ರೆಂಡ್ಸ್, ನೀವು ಅಷ್ಟೇ ಈ ಡ್ರೈ ಫ್ರೂಟ್ ಏನಿದೆ, ಈ ಒಣ ಖರ್ಜೂರ ಏನಿದೆ, ಈ ಒಣ ಖರ್ಜೂರದ ಮಹತ್ವನ ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವು ನಿಮ್ಮ ದೈನಂದಿನ ಜೀವನದಲ್ಲಿ ಈ ಪ್ರಮಾಣದಲ್ಲಿ ನೀವು ತಗೊಳ್ತಾ ಬನ್ನಿ, ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ನೋಡ್ಬೋದು, ಆರೋಗ್ಯವಾದ ಬದಲಾವಣೆಗಳನ್ನ ನೋಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋ ತನಕ ಸ್ಟೇ ಫಿಟ್, ಸ್ಟೇ ಹೆಲ್ತಿ. ಟಿಲ್ ದೆನ್, ಬಾಯ್ ಬಾಯ್.